ನಮಸ್ಕಾರ, ಹಾಯ್, ಹೆಲೋ, ಕನ್ನಡತಿಗೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ನಾನು ಸಂಗೀತಾ ಶೆಟ್ಟಿ. ನಿನ್ನೆ ಅಷ್ಟೇ ಸಂಗೀತ ನಾನು ಬಹಳಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ವಿ. ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳಿಗೆ, ಚಿನ್ನದ ಪ್ರಿಯರಿಗೆ ಒಂದ್ ರೀತಿಯಾಗಿ ಬಹಳಷ್ಟು ವಿಚಾರವನ್ನ ಕೊಟ್ಟಿದೀವಿ ಅಂತ ಅನ್ಕೊಂಡಿದೀವಿ. ಏನೇನೆಲ್ಲ ಇಳಿಕೆ ಆಗಿತ್ತು, ಹೇಗೆಲ್ಲ ಅಂತ ಕೂಡ ಮಾತುಕತೆಯನ್ನ ಮಾಡ್ತಾ ಇದ್ವಿ. ಸೊ ಇವತ್ತು ಆಗಿನ ಬಾಲ್ಯಕ್ಕೂ ಈಗಿನ ಬಾಲ್ಯಕ್ಕೂ, ಆಗಿನ ಸ್ಕೂಲ್ ವ್ಯವಸ್ಥೆಗೂ ಈಗಿನ ಒಂದು ವ್ಯವಸ್ಥೆಗೂ ಎಷ್ಟು ಡಿಫ್ರೆನ್ಸ್ ಇದೆ, ಎಷ್ಟು ಒಂದ್ ರೀತಿಯಾಗಿ ಅಜಗಜಾಂತರ ಇದೆ. ಮತ್ತೆ ನಮ್ ಡೇಸ್ ಎಲ್ಲ ಹೆಂಗಿರ್ತಾ ಇತ್ತು, ಈಗಿನ ಮಕ್ಕಳು ಡೇಸ್ ಎಲ್ಲ ಹೆಂಗಿದೆ, ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಸಂಗೀತ ಅವರೇ, ಇವಾಗ ನೀವೇ ಹೇಳ್ಬಿಡಿ ಫಸ್ಟ್, ಹೆಂಗಿತ್ತು ನೀವು ನೋಡಿದ ಆಗಿನ ಸ್ಕೂಲ್ ಡೇಸ್ಗೂ ಈಗಿನ ಸ್ಕೂಲ್ ಡೇಸ್ಗೂ, ಮತ್ತು ಈಗಿನ ಮಕ್ಳು ಬೆಳವಣಿಗೆ ಮತ್ತು ಆಗಿನ ಮಕ್ಳು ಬೆಳವಣಿಗೆ ಹೇಗೆಲ್ಲ ಡಿಫ್ರೆನ್ಸ್ ಇದೆ? ಈಗ ಮಕ್ಕಳನ್ನ ಸೇಮ್ ರೋಬೋ ತರ ನೋಡ್ತಾರೆ. ಆದ್ರೆ ಆ ಕಾಲದಲ್ಲಿ ಹಾಗಿರ್ಲಿಲ್ಲ. ಆ ಕಾಲದಲ್ಲಿ ನಾವು ಏನ್ ತುಂಬಾ ಓಲ್ಡ್ ತಲೆ ಜನರೇಷನ್ ಏನಲ್ಲ, ಸ್ವಲ್ಪ ಈ ಕಲ್ದವ್ರೆ. ಬಟ್ ಆದ್ರೂ ನಾವು ಹಳ್ಳಿನಲ್ಲಿ ಬೆಳೆದಿರೋದ್ರಿಂದಾಗಿ ಸೊ ತುಂಬಾನೇ ಮೆಮೊರಬಲ್ ಆಗಿತ್ತು ಅಂತಾನೆ ಹೇಳ್ಬೋದು. ನಮ್ ಟೀಚರ್ಸ್ ಎಲ್ಲ ಹೇಗಿದ್ರು ಅಂದ್ರೆ ಸೇಮ್ ಅಮ್ಮನ್ ತರ. ಅಮ್ಮಂದಿರು ಹೇಗೆ ಆಟ ಪಾಠದ ಜೊತೆಗೆ ಒದೆಗಳನ್ನ ಕೊಡ್ತಾ ಇದ್ರು, ನಮ್ ಟೀಚರ್ಸ್ ಕೂಡ ಹಾಗೆ ಮಾಡ್ತಾ ಇದ್ರು. ನನ್ನ ಸ್ಕೂಲ್ ಡೇಸ್ ಅಲ್ಲಿ ಐ ಥಿಂಕ್ ನನ್ಗೆ ಒಂದ್ಸಲ ನಂಗೆ ನೆನಪಿದೆ. ನಮ್ PT ಮಾಸ್ಟರ್ ಅವರು ಒಂದಿನ ಲೇಟ್ ಆಗಿ ಹೋಗಿದ್ರು, 15 ಮಿನಿಟ್ಸ್. ಅದು ಯಾಕಂದ್ರೆ ಹಳ್ಳಿ ಕಡೆ ನಿಮಗೆ ಗೊತ್ತು, ಬಸ್ ಸೌಲಭ್ಯಗಳು ಟೈಮಿಂಗ್ಸ್ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತೆ ರಾತ್ರಿ. ಅಷ್ಟ್ ಬಿಟ್ರೆ ಮತ್ತೆ ಇನ್ಯಾವಾಗ್ಲೂ ಬಸ್ ಇಲ್ಲ. ಈ ಸಿಟಿಗಳ ತರ ನಿಮಿಷಕ್ಕೆ 16 ಬಸ್ಗಳು ಬರೋ ಚಾನ್ಸಸ್ ಇಲ್ಲ. ಸೊ ನಾವು ಬೈಕು ಮತ್ತೆ ಆಟೋಗಳು, ಈ ಟೆಂಪೋಗಳು ಬರ್ತಾವಲ್ಲ, ಅವುಗಳನ್ನ ಅವಲಂಬಿಸ್ಬೇಕಿತ್ತು. ಸೊ ಹಂಗಾಗಿ ಅವತ್ತು ಮಾರ್ನಿಂಗ್ ಟೈಮ್ 15 ಮಿನಿಟ್ಸ್ ಲೇಟ್ ಆಯ್ತು. ಸೊ ಸಾಲಾಗಿ ನನ್ನ ಬೇರೆ ಸ್ಟೂಡೆಂಟ್ಸ್ ಎಲ್ಲ ನಿಂತಿದ್ರು. ಅವ್ರಿಗೆಲ್ಲ ಹೊಡಿಯುವಾಗ ನಾನು ಒಂದ್ ಏಟ್ ಅದು ಲೈಟ್ ಆಗಿ ಕೊಟ್ಟಿದ್ರು. ಒಂದೇ ಏಟ್ ಲೈಫ್ ಅಲ್ಲೇ. ಹೌದು, ಇದೇ ಡಿಫ್ರೆನ್ಸ್ ನೋಡಿ. ಇದು ಫಸ್ಟ್ ಬೆಂಚ್ ಸ್ಟೂಡೆಂಟ್, ನಾವು ಲಾಸ್ಟ್ ಬೆಂಚ್ ಇಲ್ಲ ತಿಂದಿರೋದು. ಎಷ್ಟು ಸಲ ಮಾತಾಡೋದಕ್ ತಿಂದಿದೀವಿ, ಲೇಟ್ ಆಗಿ ಹೋಗೋದಕ್ ತಿಂದಿದೀವಿ, ಅಥವಾ ಯೂನಿಫಾರ್ಮ್ ಸರಿಯಾಗಿ ಹಾಕಿಲ್ಲ ಅಂತ. ಆ ತರ ವಿಚಾರದಲ್ಲಿ ಏನಾದ್ರು ನಾವು ಅಷ್ಟೊಂದ್ ತರಲೆ ಮಾಡಿದ್ರೆ ನಮ್ಮಮ್ಮ ಈಗ್ಲೇ ಒದೇ ಜಾಸ್ತಿ ತಿಂದಿದೀವಿ. ಆ ತರ ತರಲೆ ಮಾಡಿದ್ರೆ ಇನ್ನ ಫಸ್ಟ್ ಬೆಂಚ್ ಅಂದ್ರೆ ಓದೋದ್ರಲ್ಲಿ ಒಂದು ಅವರೇಜ್. ಅದನ್ನ ನಮ್ಮ ಅಣ್ಣ ಡಿಸ್ಟಿಂಕ್ಷನ್ ಸ್ಟೂಡೆಂಟ್, ನಾನು ಒಪ್ಕೊಂತೀನಿ. ಆದ್ರೆ ನಾನು ಅಷ್ಟಲ್ಲ. ನನ್ಗೇನಂದ್ರೆ ನನ್ ಮಗ ಆತರ ಮಾಡಿದ್ರೆ ಮಾತ್ರ ನೆನ್ಪಿರ್ತಿತ್ತು. ನಮ್ಮ ಅಣ್ಣ ಹಾಗಲ್ಲ. ಒಂದ್ಸಲ ನೋಡ್ದ ಅಂದ್ರೆ, ಒಂದ್ಸಲ ಒಂದ್ ಪೇಜ್ ಅಲ್ಲಿ ಕಣ್ಣಾಡಿಸ್ತಾ ಅಂದ್ರೆ, ಸೊ ಅದು ಆಟೋಮೆಟಿಕ್ ಆಗಿ ಒಳ್ಳೆ ಕಂಪ್ಯೂಟರ್ ತರ ಅಂತಲೇ. ಸೊ ಸಕ್ಕದಾಗ ಓದ್ತಾರೆ ಡಿಸ್ಟಿಂಕ್ಷನ್. ಬಟ್ ನಾನೆಲ್ಲ ಫಸ್ಟ್ ಕ್ಲಾಸ್. ಓಕೆ, ಡಿಸ್ಟಿಂಕ್ಷನ್ ಅಂತೂ ಯಾವತ್ತೂ ಬಂದಿಲ್ಲ, ಬಟ್ ಎಲ್ಲ ಫಸ್ಟ್ ಕ್ಲಾಸ್. ಆದ್ರೆ ಮಾತ್ರ ಟೀಚರ್ಸ್ ಹತ್ರ ನಾನು ಓದಿ ತಿಂದಿಲ್ಲ. ನನ್ ಮುಖ ನೋಡಿದ್ರು ಯಾರು ಹೊಡಿತಿಲ್ಲ. ಯಾಕಂದ್ರೆ ಗೊತ್ತಿತ್ತು ಅವ್ರಿಗೆ ನಾನು ಏನ್ ಮಾಡ್ತೀನಿ, ಓದ್ತೀನಿ, ಆಟೋ ಟೈಮ್ ಬಿಟ್ರೆ ಆಟ ಆಡ್ತೀನಿ. ಸೊ ಮತ್ತೆ ಓದು ಅಷ್ಟೇ. ನನ್ ಏನೋ ಗೊತ್ತಿಲ್ಲ, ಅದು ಮುಂಚೆಯಿಂದನೂ ಅಷ್ಟೇ ನನಗೆ. ಮತ್ತೆ ಅದೇ ಅಭ್ಯಾಸ ಈಗ್ಲೂ ಕೂಡ ಅಷ್ಟೇ. ಈಗಲೂ ಕೂಡ ಮನೆಯಿಂದ ಆಫೀಸಿಗೆ ಬರ್ತೀನಿ, ಕೆಲಸ ಮಾಡ್ಕೋತೀನಿ, ಕೊಲೀಗ್ಸ್ ಚಿನ್ನರು ಆತ್ಮೀಯವಾಗಿ ಮಾತಾಡಿದ್ರ ಒಂದ್ ನಿಮಿಷ ಮಾತಾಡ್ತೀನಿ, ಸೊ ಮನೆಗೆ ಹೋಗ್ತೀವಿ ಅಷ್ಟೇ. ಆತರ ಬಂದು ನಮ್ ಟೀಚರ್ಸ್ ನಾನು ಇದುವರೆಗೂ ಓದಿತೀನಿಲ್ಲ, ಒಂದೇ ಒಂದ್ಸಲ ಹೊಡಿತೀನಿ. ಇದು ಹೆಂಗಿತ್ತು ಆ ಡೇಸ್ ಎಲ್ಲ ನಿಮ್ದು ಸ್ಕೂಲ್ ಲೈಫ್? ಅಂದ್ರೆ ಸ್ಟ್ರಿಕ್ಟ್ ಆಗಿ ಪಾಠ ಮಾಡೋರು, ಆದ್ರೆ ಅಷ್ಟೇ ಮುದ್ ಮಾಡೋರು. ಏನಾರು ಅರ್ಥ ಆಗ್ಲಿಲ್ಲ ಅಂದ್ರೆ ಅದನ್ನ 10 ಸಲ 20 ಸಲ ಬೇಕಾದ್ರೂ ಹೇಳ್ಕೊಡ್ರು. ಅಷ್ಟು ಪೇಶನ್ಸ್ ಇತ್ತು. ಆದ್ರೆ ಆತರ ಪೇಶನ್ಸ್ ನ ಈಗಿನ ಕಾಲದಲ್ಲಿ ಎಲ್ಲಾ ಟೀಚರ್ಸ್ ಕೂಡ ಇಟ್ಕೋಬೇಕು. ಬಟ್ ಆದ್ರೆ ಇಲ್ಲ, ನನ್ ಪ್ರಕಾರ ಇಲ್ಲ. ಮಕ್ಕಳು 2 ಸಲ ಕ್ವಶನ್ ಕೇಳಿದ್ರೆ ಯಾಕೋ ಈಗ ತಾನೇ ಹೇಳ್ಕೊಟ್ಟೆ, ಇವಾಗ ಅರ್ಥ ಆಗ್ತಿಲ್ಲ. ಅಲ್ಲ, ಎಲ್ಲಾ ಟೀಚರ್ಸ್ ಅಂತ ಹೇಳಕ್ಕಾಗಲ್ಲ. ಕೆಲವೊಂದು ಟೀಚರ್ ಆಗಿರೋದ್ರಿಂದ ಕೆಲವೊಬ್ರು ಇದ್ದಾರೆ, ಬಹುತೇಕ ಟೀಚರ್ಸ್ ಹಾಗೆ ಪೇಶನ್ಸ್. ಯಾಕಂದ್ರೆ ಅವ್ರಿಗೆ ಇವಾಗ ಕಾಲದಲ್ಲಿ, ಮುಂಚೆ ಎಲ್ಲ ನೀವು ₹100 ತಗೊಂಡೋದ್ರೆ ತರಕಾರಿಗಳು ಸಿಗ್ತಿದ್, ಇವಾಗ ಸಿಗುತ್ತಾ? ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಜೊತೆಗೆ ವೆಚ್ಚಗಳು ಕೂಡ ಅಧಿಕ. ನಾವು ಏನೋ ಮುಂಚೆ ಎಲ್ಲ ಜೇಬಲ್ ದುಡ್ಡು ಇಟ್ಕೊಂಡೋಗಿ ಚೀಲಗಟ್ಲೆ ದಿನಸಿ ತರ್ತಿದ್ವಿ. ಏನಾರು ಬಟ್ಟೆ ಬರೆಯಬೇಕಾದ್ರೆ ತರ್ತಿದ್ವಿ. ಈಗ ಚೀಲಗಟ್ಲೆ ದುಡ್ಡು ತುಂಬ್ಕೊಂಡೋಗಿ ಒಂದು ಚಿಕ್ಕ ಕವರ್ ಅಲ್ಲಿ ನಾವು ಎಲ್ಲಾ ರೇಷನ್ಸ್ ಆಗ್ಲಿ ಬಟ್ಟೆಗಳು ತರೋ ಆಗಿದೆ. ಆತರ ಲೈಫ್ ಸ್ಟೈಲ್ ದುಡಿಬೇಕು. ಎಲ್ಲಾ ಮೈಂಡ್ ಸೆಟ್ ಆಗಿದೆ, ದುಡಿಬೇಕು ಅಷ್ಟೇ. ಹಾಗಾಗಿ ಟ್ಯೂಷನ್ಸ್, ಅಕಾಡೆಮೀಸ್ ಮತ್ತೆ ಆತರ ಎಲ್ಲ ಇಟ್ಕೊಂಡಿರ್ತಾರಿಂದ ಅವ್ರಿಗೆ ಟೈಮ್ ಇಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಾ ಇಷ್ಟಕ್ಕೆ ಬಿಡ್ಬೇಕು. ಮಕ್ಳು ಮಧ್ಯೆ ಏನ್ ಕಲಿತಾರೆ ಇಂಪಾರ್ಟೆಂಟ್, ಅವ್ರ ಪ್ರಕಾರ ಹೇಳ್ಕೊಡ್ತಾರೆ. ಬಟ್ ಅಷ್ಟೊಂದು ನಮ್ ಟೀಚರ್ಸ್ ಇದ್ರಲ್ಲ, ಕಲಿಯೋರ್ಗು ಬಿಡ್ತಿರ್ಲಿಲ್ಲ. ಎಷ್ಟು ಸಲ ಗೊತ್ತಾ, ಒಂದೊಂದು ಪಿಕ್ಚರ್ಸ್ ಸೈನ್ಸ್ ಅಲ್ಲಿ ಇದು ಬರುತ್ತಲ್ಲ, ಮತ್ತೆ ಗಣಿತದಲ್ಲಿ ಡಯಾಗ್ರಾಮ್ಸ್ ಬರುತ್ತಲ್ಲ, ಅದೆಷ್ಟೆಷ್ಟು ಸಲ 50 ಸಲ 100 ಸಲ ಬರ್ದು ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಅಂದ್ರೆ ಅಷ್ಟೊಂದು ಇತ್ತು. ಅಂದ್ರೆ ಓದ್ಬೇಕು, ನನ್ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಬರ್ಬೇಕು ಎಲ್ರಿಗಿಂತ ಅನ್ನೋ ಒಂದು ಸರ್ಗಳಿಗೆ ಇರ್ತಿತ್ತು. ಮತ್ತೆ ಅವ್ರಿಗೂ ಒಂದ್ ಇರ್ತಿತ್ತು, ಎಸ್ಪೆಷಲಿ ಹಳ್ಳಿ ಮಕ್ಳು ಅಂತ ಹೇಳಿದ್ರೆ. ಅಂದ್ರೆ ಮಕ್ಳು ಏನಕ್ಕೂ ಬಂದಿದ್ದಾರೆ, ಅವ್ರ ಅಪ್ಪ ಅಮ್ಮ ಕಳ್ಸಿದ್ದಾರೆ. ಮತ್ತೆ ಆಗಿನ ಟೀಚರ್ಸ್ ಗಿದ್ದಿದಂತ ನೀವ್ ಆಗ್ಲೇ ಹೇಳ್ದಂಗೆ ಪೇಶನ್ಸ್ ನಿಜಕ್ಕೂ ನಾವ್ ಮೆಚ್ಕೊಳ್ಳೇಬೇಕು. ಯಾಕಂದ್ರೆ ಕಲ್ತಿಲ್ಲ ಅಂದ್ರೂ ಹೊಡೆದ್ ಬಿಟ್ಟಾದ್ರೂ ಅವನಿಗೆ ಕಲ್ಸ್ಬಿಟ್ಟೆ ಮನೆಗ್ ಕಳಿಸ್ತಾ ಇದ್ರು. ಹಂಗಿತ್ತು ಅವಾಗ. ನನ್ನ ಕಾಲಕ್ಕೂ ಮತ್ತೆ ನನ್ ಮಗ ಅವನ ಕಾಲಕ್ಕೂ ನನ್ ಪ್ರಕಾರ ಹೇಳೋದಾದ್ರೆ, ಆಗಿನ ಕಾಲದಲ್ಲಿ ಏನು ದಂಡಿಸೋರು ಈ ಕಾಲದಲ್ಲಿ ದಂಡಿಸ್ಬೇಕು ಮಕ್ಕಳನ್ನ. ಹಾಗಂತ
ಈಗ ಉಳುಮೆ ಮಾಡುವಾಗ ಎತ್ತುಗಳು ಹೊಡಿತಾರೆ ಗೊತ್ತಾ, ನಮ್ಮ ಹಳ್ಳಿ ಕಡೆ ಎಲ್ಲ ಬಾರ್ಕೋಲ್ ಅಂತ ಬರುತ್ತೆ, ಎತ್ತುಗಳು ಮುಂದಕ್ಕೆ ಹೇ ಅಂತ ಹೇಳ್ಬಿಟ್ಟು ಹಾಕೇ ಬಿಡ್ತಾರೆ. ಆ ತರ ಹೊಡಿ ಹರಾಸ್ಮೆಂಟ್ ಮಾಡು ಅಂತ ನಾನು ಹೇಳಲ್ಲ. ಆದ್ರೆ ಮಕ್ಳು ತುಂಬಾ ನಾಟಿನೆಸ್ ಇರೋಂತ ಮಕ್ಳಿಗೆ ಏನ್ ಮಾಡಕ್ಕಾಗತ್ತೆ? ಹೌದು. ಈಗ ಮನೇಲಾದ್ರೆ ತಾಯಂದಿರು ಅಥವಾ ಅಪ್ಪಂದಿರು ಏನ್ ಮಾಡ್ತಾರೆ, ಫಸ್ಟ್ ಹೇಳ್ತಾರೆ ಬರ್ಕೊಳಪ್ಪ, ಬಾರೋ ಬರ್ಕೋ ಬಾಮ ಬರ್ಕೋ ಹೇಳ್ತಾರೆ, ಕೇಳಲ್ಲ. ಒಂಚೂರು ಸ್ಟಿಕ್ ಮಾಡ್ತಾರೆ, ಕೇಳಲ್ಲ. ಸ್ವಲ್ಪ ಕೋಪ ಮಾಡ್ಕೋತಾರೆ, ಕೇಳಲ್ಲ. ನಾವ್ ಎಷ್ಟು ಫೋರ್ಸ್ ಆಗಿ ಹೇಳಿದ್ರು ಕೇಳಲ್ಲ. ಆಮೇಲೆ ಏನ್ ಮಾಡಕ್ಕಾಗತ್ತೆ? ಕೋಲ್ ಕೈಗೆ ಅದ ತಪ್ಪು ಅಂತ ಹೇಳಲ್ಲ. ಬಟ್ ಈಗ ಟೀಚರ್ಸ್ ಅದನ್ನೇ ಮಾಡ್ಬೇಕು. ಈಗ ಹಂಗಾಗಲ್ವಲ್ಲ, ಅರೇಂಜ್ಮೆಂಟ್ ಅಂತ ಅನ್ಬಿಡ್ತಾರೆ. ಅಥವಾ ಅಪ್ಪ ಮನೆ ಬಂದ್ ಕೇಳ್ತಾರೆ, ಪೋಷಕರು ಮಾಡೋ ತಪ್ಪು ಅದನ್ನೇ. ನಾವೇ ಆಸ್ ಅ ಪೇರೆಂಟ್ ನಾನು ಕೂಡ ಅಷ್ಟೇ, ನಾನು ಏನಾದ್ರು ಹೋಗ್ತಿದ್ರೆ ಹೇಳ್ತೀನಿ. ಹೇಳಿದ್ರು ನಿಮ್ ಮಗ ತುಂಬಾ ತರಲೆ ಮಾಡ್ತಾನೆ ಮೇಡಮ್, ಹೇಳಿದ್ ಮಾತ್ ಕೇಳಲ್ಲ ಅಂದ್ರು. ಮ್ಯಾಮ್ ಈಗ ನಾವು ಮನೇಲಿ ತರಲೆ ಮಾಡೋದು ಹೇಳಿದ್ ಮಾತ್ ಕೇಳಿಲ್ಲ ಅಂದ್ರೆ ಒಂದೇಟ್ ಹಾಕ್ತಿವಲ್ವಾ, ಸೊ ನೀವು ಒಂದೇಟ್ ಹಾಕಿ ಹಂಗಂತ ಜೋರಾಗಿ ಹೊಡಿ ಅಂತ ನಾನು ಹೇಳಲ್ಲ. ಆದ್ರೆ ಒಂದೇಟ್ ಹಾಕಿ ಕಲ್ಸೋದ್ರಲ್ಲಿ ತಪ್ಪೇನಿಲ್ಲ, ಇದನ್ನ ನಾನು ಹೇಳಿದೀನಿ. ಯಾಕಂದ್ರೆ ಮಕ್ಳನ್ನ ತುಂಬಾ ತೀಟೆ ಇದ್ದಾಗ ಓದ್ಲಿಲ್ಲ ಹಠಮಾರಿ ಮಕ್ಳುಗಳನ್ನ ಬಗ್ಗಿಸ್ಬೇಕಾದ್ರೆ ಒಂದು ಶಾಂತವಾಗಿ ಹೇಳ್ಕೊಡ್ಬೇಕು. ಇಲ್ಲ ದಂಡಂ ದಶಗುಣಂ ಅಂತೀವಲ್ಲ, ಹಂಗಂತ ಒಂದೇ ಹಾಕ್ಲೇಬೇಕಾಗುತ್ತಾ? ಆ ತರ ಹಾಕಿದ್ದಕ್ಕೆ ಓಡಿಸ್ಕೊಂಡಿರೋದಕ್ಕೆ ನಾವು ಲೈಫ್ ಅಲ್ಲಿ ಸ್ವಲ್ಪ ಮುಂದೆ ಬನ್ನಿ ಒಳ್ಳೆತನ ಅನ್ನೋದನ್ನ ಕಲ್ಕೊಂಡಿದೀವಿ. ಈಗ ಸಿಟಿ ಕಾಲದಲ್ಲಿ ಅಂದ್ರೆ ಸಿಟಿ ಲೈಫ್ ಅಲ್ಲಿ ಮಕ್ಳುಗಳು ಒಂದು ಯಂತ್ರದ ತರ ಅಂತ ಅಷ್ಟೇ, ರೋಬೋಟಿಕ್ ಹೋಗ್ತಾರೆ ಬರ್ತಾರೆ, ಮಾತಾಡ್ತಾರೆ, ಮೊಬೈಲ್ ಕೈಲಿ ಇಟ್ಕೋ ಅಷ್ಟೇ. ಆ ಮೊಬೈಲ್ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಲೇಬೇಕು. ಯಾಕಂತ ಹೇಳಿದ್ರೆ ನಮ್ ಕಾಲದಲ್ಲೆಲ್ಲ ಊಟ ಮಾಡಿಲ್ಲ ಅಂತ ಅಂದ್ರೆ ಚಂದ ಮಾಮನ್ ನೋಡು ಅಥವಾ ದೆವ್ವ ಬರ್ಬಿಡುತ್ತೆ, ಗುಮ್ಮ ಬಂದ್ಬಿಡುತ್ತೆ ಅಂತ ತಿನ್ನಿಸ್ತಾ ಇದ್ರು. ಬಟ್ ಈಗ ಹಂಗಲ್ಲ, ಕೋಕೋ ಮೆಲನ್ ತಗೋ, ಯೂಟ್ಯೂಬ್ ವಿಡಿಯೋಸ್ ಹಾಕು ಇಟ್ಬಿಡು. ಮತ್ತೆ ಇನ್ನೊಂದು, ಅಲ್ಲಿಂದಾನೇ ಎಲ್ಲ ಒಂದ್ ಕಡೆ ಮೊಬೈಲ್ ಯೂಸ್ ಮಾಡೋದನ್ನ ಪೇರೆಂಟ್ಸ್ ಕಲಿಸ್ತಾ ಇದಾರೆ ಅಂತ. ಇಲ್ಲ, ನಾನು ನನ್ನ ಮಗುಗೆ ಮೊಬೈಲ್ ಕೊಡ್ತೀನಿ. ಯಾವಾಗ ತುಂಬಾ ಆಟ ಮಾಡುವಾಗ ಅವ್ನ್ ಹಾಡಾಡ ಕರ್ಕೊಂಡು ಹೋಗ್ಬೇಕು. ಆಟಕ್ಕೂ ಬಗ್ತಾ ಇಲ್ವಾ, ಒಂಚೂರು ಮನರಂಜನೆ, ಅದು ಚೂರು ಟಿವಿನಲ್ಲಿ ಅಥವಾ ಮೊಬೈಲ್ ಅಲ್ಲೇ ಕೈ ಸಿಗುತ್ತಲ್ಲ. ಸೊ ಏನಾದ್ರು ಒಂದ್ ಖುಷಿ ಆಗತ್ತದು. ಒಂದ್ ಸಾಂಗ್ ಕೇಳಿದ್ರೆ ಕೆಲವೊಂದ್ಸಲ ಒಂದೊಂದ್ ಸಾಂಗ್ ಕೇಳ್ತಾ ಮಕ್ಳು ಮಲ್ಕೋತಾರೆ, ಒಂದೊಂದ್ ಸಾಂಗ್ ಕೇಳಿದ್ರೆ ಮಕ್ಳು ರಿಫ್ರೆಶ್ ಆಗುತ್ತೆ. ಈಗ ನಮ್ಗೂ ಹಂಗೆ ಅಲ್ವಾ, ನಾವು ಬೋರ್ ಆದ್ರೆ ಏನ್ ಮಾಡ್ತೀವಿ? ಮೊಬೈಲ್ ಒಬ್ಬರಿಗೆ ನೋಡಿ, ನನಗೆ ಏನೋ ಬೋರ್ ಆದಾಗ ಒಂಚೂರು ಇಷ್ಟವಾಗಿರುವಂತದ್ದು ಆ ಟೈಮಲ್ಲಿ ಏನ್ ಇಷ್ಟ ಆಗುತ್ತೋ ಒಂಚೂರು ತಿಂದ್ರೆ ರಿಫ್ರೆಶ್ ಆಗ್ಬಿಡುತ್ತೆ ಮೂಡು. ಸೊ ಹಂಗೆ ಮಕ್ಳು ಮೈಂಡ್ ಸೆಟ್, ನಾವೇ ದೊಡ್ಡವರೇ ಹಿಂಗೆ ಮೇಲೆ ಮಕ್ಳು ಮೈಂಡ್ ಸೆಟ್ ಎಲ್ಲ ಲಿಮಿಟ್ ಆಗಿರ್ಬೇಕು. ತೋರಿಸ್ತೀನಿ ನಾನು ಏನ್ ಮಾಡ್ಕೋತೀನಿ, ನನಗೆ ಕನ್ನಡ ಭಾಷೆ ಅಥವಾ ಇಂಗ್ಲಿಷ್ ಭಾಷೆ, ಹಿಂದಿ ಭಾಷೆ ಅವ್ನ ಕಲಿಕೆಗೆ ಏನು ಸಹಾಯಕವಾಗಿರುತ್ತೆ ಅಂತ ರೈಮ್ಸ್ಗಳನ್ನ, ಅಂತ ರೀಲ್ಸ್, ಅದು ಮಕ್ಕಳುಗಳು ಕೈಲಿ ಮೊಬೈಲ್ ಕೊಟ್ಟಾಗ ಜಾಸ್ತಿ ಅವಕ್ಕೆ ಅಟ್ರಾಕ್ಷನ್ ರೀಲ್ಸ್ ಅಲ್ಲಿ ಹೇಗೇಗೋ ಹಾಡಿರ್ತಾರೆ, ಅದನ್ನ ನೋಡಿ ಅಭ್ಯಾಸ ಮಾಡ್ಕೊಂಡು ಅಂಡ್ ಅವರು ಕ್ಯಾಮ್ರಾ ಸಿಕ್ಕಿದ್ರೆ ಮಕ್ಕಳುಗಳು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲ ರೀಲ್ಸ್ ಅಲ್ಲಿ ಕಿಡಿಯೋ ಮ್ಯೂಸಿಕ್ ಎಲ್ಲಾರು ಬರ್ದಂಗೆ ಡ್ಯಾನ್ಸ್ ಮಾಡೋದು. ಒಳ್ಳೇದನ್ನೆಲ್ಲ ಹೇಳ್ಕೊಟ್ರೆ ತಪ್ಪಿಲ್ಲ. ಬಟ್ ಆದ್ರೆ ಏನೋ ಸುಮ್ನೆ ಬೇಡದೇ ಇರೋದನ್ನ ಕೊಟ್ಬಿಡೋದು, ಮಕ್ಳಿಗೆಲ್ಲ ಫೋನ್ ಕೊಟ್ಬಿಟ್ಟು ಎಲ್ಲ ಹೋಗ್ಬಿಡೋದು, ದಟ್ಸ್ ರಾಂಗ್ ಅಂತ. ಹೌದು, ಅಲ್ಲಲ್ಲ, ಅದನ್ನೇ ನಾನು ಹೇಳಕ್ ಬಂದೆ. ಆಕ್ಚುಲಿ ನಾನು ನನ್ನ ಮಗನ ಕೊಡ್ತೀನಿ, ಎಷ್ಟು ಲಿಮಿಟ್ ಅಷ್ಟೇ. ಅವ್ನಿಗೆ ಮನರಂಜನೆಗೆ ಏನ್ ಬೇಕೋ ಅಷ್ಟನ್ನ ಮಾತ್ರ ಕೊಡ್ತೀನಿ. ಮತ್ತೆ ಅವನ ಮೈಂಡ್ ಡೈವರ್ಟ್ ಮಾಡೋದಕ್ಕೆ, ಅವ್ನು ತುಂಬಾ ಹಠ ಮಾಡುವಾಗ ನನ್ಗೆ ಏನು ಮಾಡಕ್ಕಾಗಲ್ಲ. ಅಮ್ಮ ಇಟ್ಕೊಂಡು ಯಾವಾಗ್ಲೂ ಹೊಡಿತಾನೆ ಇರೋಕ್ ಆಗಲ್ಲ. ಮಕ್ಕಳನ್ನ ಹೊಡೆದ್ರೆ ಬಣ್ಣ ಬೀಳ್ತವೆ, ಮತ್ತೆ ಮಾತ್ ಕೇಳಲ್ಲ. ಸೊ ಅವಾಗ ಅವಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗೋತರ, ಅದೇ ಹೇಳಿದ್ನ ನನ್ ಮೊಬೈಲ್ ಅಲ್ಲಿ ಸ್ವಲ್ಪ ಏನಾದ್ರು ಕೋಕೋಮೆಲನ್ ಅಂದ್ರಿ, ಅದ್ರಲ್ಲೂ ಕೆಲವೊಂದು ರೈಮ್ಸ್ ಅದನ್ನ ಕೊಟ್ರೆ ಒಂದು ವೊಕ್ಯಾಬ್ಯುಲರಿ ಸ್ಕಿಲ್ ಹೆಚ್ಚಾಗುತ್ತೆ ಅಲ್ವಾ. ಸೊ ಆ ಕಾರಣಕ್ಕೋಸ್ಕರ ಕೊಡೋದು. ಅದನ್ನ ಬಿಟ್ರೆ ಅದನ್ನೇ ಒಂದು ಚಟ ಮಾಡ್ಕೊ, ಊಟ ಮಾಡ್ಲಿಲ್ಲ ಅಂತ ಕೊಡೋದು, ಅದು ಇದು ತಪ್ಪದು. ಅದೊಂದು ಲಿಮಿಟೆಡ್ಗೂ ಚಂದ. ತಂತ್ರಜ್ಞಾನ ಯಾವಾಗ್ಲೂ ಮನುಷ್ಯನ ಅಭಿವೃದ್ಧಿಗೆ ಪೂರಕವಾಗಿರ್ಬೇಕು, ಆದ್ರೆ ಅದೇ ಮಾರಕ ಆಗಬಾರ್ದು. ಅದೇ ಈಗಿನ ಜನರೇಷನ್ ಅಲ್ಲಿ ಬಹುತೇಕ ಮಕ್ಕಳುಗಳೇ ನಾವ್ ಮಾಡ್ತಾ ಇರೋದು ಹಾಗೇನೆ. ಮೊಬೈಲ್ ತುಂಬಾ ಕೊಟ್ಟು ಅಂದ್ರೆ ಬಿಡ್ತಾರೆ. ಅದನ್ನ ಏನ್ ಮಾಡ್ಬಿಡುತ್ತೆ ಮಕ್ಳು ಅಂತಂದ್ರೆ, ಈಗ ಯೂಟ್ಯೂಬ್ ಅಲ್ಲಿ ಹಾಕೊಟ್ರು, ಈಗ ನನಗೆ ಗೊತ್ತಿರೋ ಹಂಗೇನೆ ಏನ್ ಮಾಡ್ತಾರೆ ಮಕ್ಳು, ಶಾರ್ಟ್ಸ್ ನೋಡಕ್, ಶಾರ್ಟ್ಸ್ ಅಲ್ಲಿ ನಮಗ್ ಗೊತ್ತಿರಲ್ಲ ಏನೇನ್ ಕಂಟೆಂಟ್ಸ್ ಬರುತ್ತೆ ಅಂತ. ಅದ್ರಲ್ಲಿ ಎಷ್ಟೊಂದು ಆ ಮಕ್ಳಿಗೆ ಸಂಬಂಧಪಟ್ಟಿರೋ ಕಂಟೆಂಟ್ಸ್ ಬಂದಾಗ ಏನಾಗ್ಬಿಡುತ್ತೆ ಅಂತಂದ್ರೆ, ಮತ್ತೆ ಅಲ್ಲಿ ಹೇಗೇಗೋ ಹಾಡ್ತಾರೆ ಕೂಡ ಹಾಗೆ ಮಕ್ಕಳುಗಳು ಕಲ್ಚೇಂಜ್. ಹೌದು, ಖಂಡಿತವಾಗ್ಲೂ ಅದೇ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ಅಂತೂ ಪೇರೆಂಟ್ಸ್ ನಿಜವಾಗ್ಲೂ ಯೋಚನೆ ಮಾಡ್ಲೇಬೇಕು. ಮತ್ತೆ ಇನ್ನೊಂದು, ಮಕ್ಕಳಿಗೆ ಪಾಠದ ಜೊತೆಗೆ ಆಟನು ಕೂಡ ಇಂಪಾರ್ಟೆಂಟ್. ಖಂಡಿತ. ಯಾಕಂದ್ರೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದಾಗ ಮಕ್ಕಳ ನಾಲೆಡ್ಜ್ ಕೂಡ ಏನೋ ವರ್ಕ್ ಆಗಲ್ಲ. ಈಗ ವಸ್ತುನ ತುಂಬಾ ದಿನ ಒಂದ್ ಕಡೆ ಇಟ್ಬಿಡಿ, ಏನಾಗುತ್ತೆ? ಓಕೆ, ಎಕ್ಸಾಂಪಲ್ ಬಟ್ಟೆನ ತಗೊಂಡೋಗಿ ತಗೊಂತೀವಿ ಚೆನ್ನಾಗಿದೆ ಅಂತ ಒಂದ್ ಕಡೆ ಇಡ್ತೀವಿ, ಏನಾಗುತ್ತೆ? ಹಾಳಾಗುತ್ತೆ. ಐ ಮೀನ್ ಶೇಡ್ ಆತರ. ಮತ್ತೆ ಒಂದ್ ಥಿಂಗ್ಸ್, ಒಂದು ಲೋಹದ ಯಾವ್ದಾದ್ರು ಒಂದ್ ಥಿಂಗ್ಸ್ ತಗೊಂಡೋಗಿ ಇಡ್ತೀವಿ ಅನ್ಕೊಳ್ಳಿ, ಅದೇನಾಗುತ್ತೆ? ರಸ್ಟ್ ಹಿಡಿಯುತ್ತೆ. ಆತರ ಮಕ್ಕಳನ್ನ ನಾವ್ ಏನ್ ಮಾಡ್ತೀವಿ, ಸ್ಕೂಲ್ ಬೆಳಿಗ್ಗೆ ಎದ್ದೇಳು, ಸ್ಕೂಲ್ಗೆ ಹೋಗು, ಸಂಜೆ ಬಾ, ಒಂಚೂರು ಸ್ನಾಕ್ಸ್ ಇರತ್ತೆ ತಿನ್ನು. ಅದು ಏನ್ ಗೊತ್ತಾ, ಸ್ನಾಕ್ಸ್ ಅಲ್ಲೂ ಹಣ್ಣು ತರಕಾರಿಗಳು ಬರಲ್ಲ. ಪಿಜ್ಜಾ, ಆಮೇಲೆ ನೂಡಲ್ಸ್ ಅಂತ ಫೇವ್ರೇಟ್ ಮಕ್ಳಿಗೆ. ಹೌದು, ನನ್ಗೊಂದು ಪರ್ಸನಲ್ ಇಷ್ಟ. ನನ್ ಮಗನಿಗೆ ಮಾತ್ರ ನನ್ ಕೊಡ್ಸೋದೇ ಇಲ್ಲ. ಆಕ್ಚುಲಿ ನಾನು ತಿನ್ನಲ್ಲ ಅದನ್ನೆಲ್ಲ, ನನ್ಗೂ ಅದು ಇಷ್ಟ ಆಗಲ್ಲ. ಯಾಕಂದ್ರೆ ಹಳ್ಳಿ ವಾತಾವರಣದಲ್ಲಿ ನಾನು ಬೆಳೆದ್ ಬಂದಿರೋಳಾಗಿ ನನಗೆ ಮುದ್ದೆ, ರೊಟ್ಟಿ, ಸೊ ಈ ತರ ಫ್ರೂಟ್ಸ್ ಆ ತರ ಎಲ್ಲ ಇಷ್ಟ. ಮತ್ತೆ ಸ್ನಾಕ್ಸ್ ಅಲ್ಲೂ ಅಮ್ಮ ಮಾಡಿದ್ದು ನಾನು 95% ಅದನ್ನ ಪ್ರಿಫರ್ ಮಾಡ್ತೀನಿ. ಅಲ್ವಾ? ಅದು ಹೆಲ್ತ್. ಯಾಕಂದ್ರೆ
ಇಂದ ಎಲ್ಲ ಯಾಕೆ ಲಾಂಗ್ ಡೇಸಸ್ ಬದುಕ್ತಿದ್ರು, ದೀರ್ಘಾಯುಷಿಗಳಾಗಿದ್ರು ಅಂದ್ರೆ ಬಿಕಾಸ್ ಅವ್ರ ಫುಡ್ ಹಂಗಿರ್ತಾ ಇತ್ತು. ಹೌದು, ನನ್ ಮಕ್ಳಿಗೆ ಕೂಡ ಅದನ್ನೇ ಅಭ್ಯಾಸ ಮಾಡ್ಸೋದು. ಈಗ ನನ್ ಮಗನಿಗೂ ನಾನು ಅದನ್ನೇ ಹೇಳ್ಕೊಡೋದು. ನಿನ್ನ ಚಿಕ್ಕವನು, ಬಟ್ ದೊಡ್ಡವನಾದ್ಮೇಲೂ ಕೂಡ ನಮ್ಮ ಅಮ್ಮ ನನ್ಗೆ ಏನು ಹಳ್ಳಿಯ ಗುಣಗಳು ಕೆಲವೊಂದಿರುತ್ತೆ, ಅದನ್ನ ಯಾವತ್ತಿಗೂ ಬಿಡಬಾರ್ದು. ಬರೀ ಸಿಟಿ ಲೈಫ್ ಅಂತ ಒರೇ ತಾಂತ್ರಿಕತೆ ಒಂದು ಹೆಚ್ಚಾಗುತ್ತೆ. ಬರೀ ಅದೇ ಹೇಳಿದ್ನಲ್ಲ, ರೋಬೋ ತರ ಮಕ್ಳು ಇರ್ಬೇಕಾಗುತ್ತೆ ಅಂತ. ಸೊ ಆ ತರ ಯಾವತ್ತೂ ಮಕ್ಳನ್ನ ನಾವು ಮಾಡಬಾರ್ದು. ಮತ್ತು ಆಟದ ವಿಷಯದಲ್ಲೂ ಕೂಡ ನಾವು ಮಾತನಾಡ್ತಾ ಇದ್ವಿ. ಅಂದ್ರೆ ಈಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಸ್ಕೂಲ್ಗಳಲ್ಲೂ ಅಷ್ಟೇನೆ ಆಟ ಆಡೋದಿಕ್ ಬಿಡಲ್ಲ. ನಮ್ಗೆಲ್ಲ ಹೆಂಗಾಗ್ತಿತ್ತು ಅಂದ್ರೆ PT ಪೀರಿಯಡ್ ಅಂತ ಇರ್ತಿತ್ತು, ಎಸ್ಕೇಪ್ ಆಗ್ಬಿಡ್ತಾ ಇದ್ವಿ. ಖುಷಿ ಅಂದ್ರೆ ನಮಗ್ ಖುಷಿ, ಏನಾದ್ರು ಯಾರಾದ್ರೂ ಸರ್ ಬಂದಿಲ್ಲ ಅಂದ್ರೆ ಅವ್ರ ಎಕ್ಸ್ಟ್ರಾ ಅವರು PT ನಾವೇ ಮಾಡ್ತಿದ್ವಿ ಗೊತ್ತಾ, ಓಡೋಗಿ ಸ್ಟಾಫ್ ಹೋಗ್ಬಿಟ್ಟು ಬೇಕಂತಾನೆ ಯಾರಾದ್ರೂ ಬನ್ನಿ ಕೇಳ್ಕೊಂಡು 4 ಜನ ರೂಪಾಯಿಗೆ, ಮ್ಯಾಮ್ ಇವತ್ತು ಸರ್ ಬಂದಿಲ್ಲ, ಸರ್ ಇವತ್ತು ಮ್ಯಾಮ್ ಬಂದಿಲ್ಲ, ನಾವ್ ಆಟಕ್ಕೆ ಹೋಗ್ಬೋದು, ಅಷ್ಟು ಖುಷಿ ಇರ್ತಿತ್ತು. ಬಟ್ ಈಗಿನ ಕಾಲದ ಮಕ್ಳು ಆಟ ಏನಿಲ್ಲ, ಬರ್ತಾರೆ ಸ್ಕೂಲಲ್ಲೂ ಅಷ್ಟೇ ಯಾವಾಗ್ಲೂ ಓದು ಅಂತ ಬಿಟ್ಟು ಆಟ, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ. ಫೀಲ್ಡ್ ಕೂಡ ಇರಲ್ಲ, ಇಷ್ಟಲ್ಲೇ ಮಾಡ್ಕೋತಾರೆ. ಹಳ್ಳಿ ಸೈಡ್ ಅವ್ರೆ ಈಗ್ಲೂ ಸಿಗುತ್ತೆ ನಮಗೆ ಫೀಲ್ಡ್ ಇರುವಂತ ಸ್ಕೂಲ್ಗಳು. ಬಟ್ ಸಿಟಿನಲ್ಲಿ ಐ ಥಿಂಕ್ ನನ್ನ ಪ್ರಕಾರ ಒಂದು 80% ಕೊಡ್ಬೋದಾ. ಬಟ್ ನಾ ಬಹುತೇಕ ಅನ್ಬೇಡ ಆಯ್ತಾ, ಬಹುತೇಕ ಸ್ಕೂಲಲ್ಲಿ ಫೀಲ್ಡೇ ಇರಲ್ಲ. ಸೊ ಹಂಗಾಗಿ ಆಟ ಆಡಿಸಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಮನೇಲಿ ಬಂದ್ಮೇಲೂ ಮಕ್ಳು ಏನಾಗ್ಬಿಡತ್ತೆ ಅಂದ್ರೆ, ಈಗ ಸ್ಕೂಲಲ್ಲೇ ಟೈರ್ಡ್ ಆಗ್ಬಿಡುತ್ತೆ, ಹೋಗ್ ಮಮ್ಮಿ ಯಾರ್ ಮಾಡ್ತಾರೆ. ಆಮೇಲೆ ಮಕ್ಳು ಬಂದ ತಕ್ಷಣನೂ ಅಷ್ಟೇನೆ ಫ್ರೆಶ್ ಅಪ್ ಮಾಡು ಅಥವಾ ಏನಾದ್ರು ಸ್ನಾಕ್ಸ್ ಬರೆಯಕ್ ಬಿಡು. ಅಟ್ಲೀಸ್ಟ್ ನಾವ್ ಮಕ್ಳಿಗೆ ಆಟ ಆಡಕ್, ಅಥವಾ ಆಚೆ ಬಿಟ್ಬಿಟ್ರೆ ಎಲ್ಲಿ ನನ್ ಮಕ್ಳು ಇದಾಗ್ಬಿಡ್ತಾರೋ ಬಿದ್ದು ಬಿಡ್ತಾರೋ ಅನ್ನೋ ಭಯ. ಬಟ್ ಆಗ ಬಿದ್ರು ಎದ್ರು ಅವ್ರಿಗೆ ಇದು ಅಂದ್ರೆ ಆ ಮಣ್ಣು ಗಿಣ್ಣೆ ಎಲ್ಲಾದ್ರಲ್ಲೂ ಆಟ ಆಡಕ್ ಬಿಟ್ಬಿಡ್ತಿದ್ರು. ಅದಕ್ಕೆ ಮೇ ಬಿ ಹಳ್ಳಿ ಲೈಫ್ ಸ್ಟೈಲ್ಗೂ ಸಿಟಿ ಲೈಫ್ ಹೌದು ಬಂಡ್ರು ಅಂತ ಹೇಳ್ತಾರೆ. ಹಳ್ಳಿಲಿ ಬಂಡ್ ಬಿದ್ಬಿಟ್ಟಿದಾರಪ್ಪ, ಇವ್ರು ಏನಕ್ಕಾದ್ರೂ ಅಡ್ಜಸ್ಟ್ ಆಗ್ತದೆ ಅನ್ನೋ ತರ. ಅಂದ್ರೆ ಇವಾಗ ಒಂಚೂರ್ ಗಾಯ ಆದ್ರೂ ಗಾಯ ಆಯ್ತಾ ಪಾಪ ಆಯಿಂಟ್ಮೆಂಟ್ ಹಚ್ತೀನಿ ಅಂತ ಹೇಳ್ತಾರೆ. ಬಟ್ ಅವಾಗಲ್ಲ, ಬಿದ್ಯಾ ಬಾಯಿಲ್ ಒಂದ್ಸಲ ಅರಶಿನ ಹಾಕ್ತೀನಿ, ಆಮೇಲೆ ಬಿದ್ದು ಬಂದ್ರು ಅವ್ರು ಹೊಡಿತಾ ಇದ್ರು, ಬೀಳ್ತೀಯಾ ಇನ್ನೊಂದ್ಸಲ ಅಂತ. ನಾನಂತೂ ಆದ್ರೆ ಇನ್ನೊಂದ್ಸಲ ಕಳಿಸ್ತಲೇ ಇರ್ತಿರ್ಲಿಲ್ಲ, ಮತ್ತೆ ಕಳ್ಸೋರು ಹೋಗ್ ಆಟಾಡು. ನಾವ್ ಎಷ್ಟು ಪಾಠ ಓದ್ತಾ ಇದ್ವಿ ಕಲಿತಿದ್ವಿ, ಅಷ್ಟೇ ಫಿಸಿಕಲ್ ಆಕ್ಟಿವಿಟಿ ಕೂಡ ಅವಾಗ ಅಂದ್ರೆ ನಮ್ಮ ಚೈಲ್ಡ್ಹುಡ್ ಡೇಸಸ್ ಅಲ್ಲಿ ಇರ್ತಿತ್ತು. ಟೈಮ್ ಬಿಡ್ತಾ ಇದ್ರು ಅಮ್ಮಂದಿರು, ಹೋಗು ಏನಾದ್ರು ತುಂಬಾ ಓದ್ಕೊಂಡ್ ಕೂತಿದ್ದ, ಏನಕ್ಕೆ ಓದ್ತಾ ಇದ್ವಿ ಅವಳು, ಹೋಗ್ ಸ್ವಲ್ಪ ಆಟ ಆಡು ಅನ್ನೋರು. ಬಟ್ ಇವಾಗ ಆಗಲ್ಲ, ಆತರ ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ಒಂದು ಮಕ್ಕಳಲ್ಲಿ ಏನಾಗಿದೆ, ಜಡತ್ವ ಅನ್ನೋದು ಬಂದ್ಬಿಟ್ಟಿದೆ. ಸೊ ದಯವಿಟ್ಟು ಎಲ್ಲಾ ಪೋಷಕರು ಅಷ್ಟೇ, ಇನ್ಕ್ಲೂಡಿಂಗ್ ಮೀ, ಅದನ್ನ ನಾವು ಕಡಿಮೆ ಮಾಡ್ಬೇಕು. ಈಗ್ಲೂ ಕೂಡ ಅಷ್ಟೇ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿದಾರೆ, ನಾನೇನಾದ್ರು ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಸ್ವಲ್ಪ ಮಕ್ಕಳು ಆಟ ಆಡ್ತೀನಿ, ನನ್ನ ಮಗನ ಬಿಡ್ತೀನಿ, ಜೊತೆಗೆ ಅವರಲ್ಲೂ ಕೂಡ ನಾನು ಒಬ್ಳಾಗ್ತೀನಿ. ಯಾಕಂದ್ರೆ ಆಟ ಆಡೋದಕ್ಕೆ, ಖುಷಿ ಪಡೋದಕ್ಕೆ ವಯಸ್ಸು ಬೇಕಾಗಿಲ್ಲ. ಎಷ್ಟೇ ಚಿಕ್ಕ ಮಕ್ಳೇ ಇರ್ಲಿ ಅಥವಾ ನಮ್ಮ ಹೇಜೆ ಇಲ್ಲ ಅಥವಾ ವಯಸ್ಸಾದವರಾಗಿರ್ಲಿ, ಎಲ್ರು ಕೂಡ ಆಟ ಆಡ್ಬೋದು. ಮಕ್ಳ ಜೊತೆ ಮಕ್ಳಾಗಿರೋಣ. ಹೌದು, ಒಂದು ರಿಲ್ಯಾಕ್ಸೇಷನ್, ನಮಗೂ ರಿಲ್ಯಾಕ್ಸೇಷನ್, ಮತ್ತೆ ಅವಕ್ಕೆ ನಾವು ಕೂಡ ಹೋಗಿ ಜೊತೆಲಿ ಆಟ ಆಡಿದ್ವಿ ಅನ್ನೋದು ಖುಷಿ ಇರುತ್ತೆ ಮಕ್ಳಿಗೆ. ನಿಜವಾಗ್ಲೂ ಫಿಸಿಕಲ್ ಆಕ್ಟಿವಿಟಿ ಮಕ್ಕಳಿಗೂ ಜೊತೆಗೆ ನಮಗೂ ತುಂಬಾ ಆಗ್ತದೆ. ಮಕ್ಕಳನ್ನ ಆಟ ಆಡಕ್ ಬಿಡಿ, ಆಟ ಬಿಟ್ಮೇಲೆ ರಿಸಲ್ಟ್ ಏನಾಗುತ್ತ ಅವ್ರ ಕಣ್ಮುಂದೆ ಬರುತ್ತೆ, ಅವಾಗ ಗೊತ್ತಾಗುತ್ತೆ ಫಿಸಿಕಲ್ ಆಕ್ಟಿವಿಟಿ ಮೌಲ್ಯ, ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಆಗತ್ತೆ. ಹೌದು, ಖಂಡಿತವಾಗ್ಲು. ಅಂದ್ರೆ ಎಲ್ಲಾ ಕೂಡ ಈಕ್ವಲ್ ಆಗಿರ್ಬೇಕು. ಆಟ, ಪಾಠ, ಊಟ ಎಲ್ಲ ಕರೆಕ್ಟ್ ಆಗಿದ್ರೇನೆ ಅದು ಆ ಒಂದು ಮಗು ಬೆಳವಣಿಗೆನೂ ಕೂಡ ನೀಟಾಗಿ ಆಗುವಂತದ್ದು. ಮತ್ತೆ ಇನ್ನೊಂದ್ ಥಿಂಗ್ ನಾನು ಹೇಳಲೇಬೇಕು, ಏನಪ್ಪಾ ಯಾವಾಗ್ಲೂ ಬರೀ ಇವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದಾರೆ ಅಂತ ಅನ್ಕೋಬಾರ್ದು. ಯಾಕಂದ್ರೆ ನಮ್ಗೆ ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲಲ್ಲ. ಸೊ ನಮ್ ಲೈಫಲ್ಲಿ ಏನಾಗಿರುತ್ತೆ ಅದನ್ನ ಹೇಳ್ಬೇಕು. ನನ್ಗೆ ನಮ್ಮ ಅಣ್ಣಂಗೆ ನನ್ನ ತಮ್ಮಂಗೆ ಯಾವ ತರ ಶೆಡ್ಯೂಲ್ ಇತ್ತು ಅಂದ್ರೆ, ಬೆಳಗ್ಗೆ ಎದ್ದು ಸ್ಕೂಲ್ಗೆ ಬರ್ತೀವ, ಸ್ಕೂಲ್ಗೆ ಹೋಗಿ ಬಂದ್ಮೇಲೆ ಆಫ್ಟರ್ನೂನ್ ಈವ್ನಿಂಗ್ ಒಂದು 5-5:30 ಬಂದ್ರೆ ಸ್ವಲ್ಪ ಸ್ನಾಕ್ಸ್ ಇದು ಅಂದ್ರೆ ಸ್ನಾಕ್ಸ್ ಅಂದ್ರೆ ಈ ತರ ಅಲ್ಲ, ವಡೆ ಚಕ್ಲಿ ಆತರ ಏನೋ ಮಾಡ್ತಾ ಇದ್ರು, ಅಥವಾ ಅನ್ನನೇ ಇಡ್ತಿದ್ರು. ಅವಾಗ ಸ್ನಾಕ್ಸ್ ಎಲ್ಲ ಕಡಿಮೆನೆ ಚಿಕ್ಕ ವಯಸ್ಸಲ್ಲಿ, ಹಿಂದಿನ ಕಾಲ ಅಲ್ವಾ. ಸೊ ಅಂದ್ರೆ ಮಾಡ್ಕೊಡ್ತಾ ಇದ್ರು, ಪ್ರಮಾಣ ಕಡಿಮೆನೆ, ಆಯಿಲ್ ಫುಡ್ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ರು, ಬೇಡ ಮಕ್ಕಳಿಗೆ ಅಂತ. ಹಾಗಾಗಿ ಸ್ವಲ್ಪ ಏನೋ ತಿನ್ಕೊಡುವ. ಸೊ ಆಟ 7 ಗಂಟೆವರೆಗೂ ಆಟ, ಕರೆಕ್ಟ್ 7 ಗಂಟೆಗೆ 1 ನಿಮಿಷ ಹೆಚ್ಚು ಕಡಿಮೆ ಹಾಗೆ ಆಗ್ಬಾರ್ದಿತ್ತು. ಏನಾದ್ರು 1 ನಿಮಿಷ ಜಾಸ್ತಿ ಆಯ್ತು, ಸೊ ನಮ್ಮ ಅಮ್ಮನ ಕಣ್ಗಳು ನಮ್ಮ ಮೇಲೆ ಇನ್ನ ಬಂದಿಲ್ಲ. 7 to 9:30 ಓದು, ಅದ್ರಲ್ಲಿ ಕಾಂಪ್ರಮೈಸೇ ಇಲ್ಲ. ಈ ಕಾಲದಲ್ಲಿ ಪೋಷಕರು ಆತರ ಇರ್ಬೇಕು. ಅಮ್ಮ 1 ನಿಮಿಷ, ಅಮ್ಮ 5 ನಿಮಿಷ, ಅಪ್ಪಾಜಿ ಬರ್ತೀನಿ 1 ನಿಮಿಷ ಹಿಂಗೋಗಿ ಬರ್ತೀನಿ, ಅದು ಆತರ ಬಿಡಬಾರ್ದು. ಲೇಸಿನೆಸ್ ಮಕ್ಳಿಗೆ ಒಂದು ಸ್ಟೈಲ್ ಶೀಟ್ ಅಂತ ಏನ್ ಹೇಳ್ತೀವಿ, ಆ ಸ್ಟೈಲ್ ಶೀಟ್ ನ ಫಾರ್ಮ್ ಮಾಡಲೇಬೇಕು. ಇಷ್ಟ್ ಗಂಟೆ ಕುತ್ಕೋತೀಯ, ಇಷ್ಟ್ ಗಂಟೆಗೆ ಎದ್ದೇಳ್ಬೇಕು, ಇಷ್ಟ್ ಗಂಟೆ ಅವಧಿನಲ್ಲಿ ನೀನ್ ಓದ್ಲೇಬೇಕು. ಅವಾಗ ಏನಾಗುತ್ತೆ, ನಾವು ಚಿಕ್ಕ ವಯಸ್ಸಿಂದ ಮಕ್ಕಳನ್ನ ಅಭ್ಯಾಸ ಮಾಡಿಸಿದ್ರೆ ಅದು ಫ್ಯೂಚರ್ ಅಲ್ಲೂ ಕೂಡ ಅದೇ ಒಂದು ಸ್ಟೈಲ್ ಶೀಟ್ ಬರುತ್ತೆ. ಅದು ಜೀವನಕ್ಕೆ ತುಂಬಾ ಒಳ್ಳೇದದು.
ಹೌದು, ಖಂಡಿತವಾಗ್ಲು. ಈಗ ನಮ್ಮನೇಲೂ ಕೂಡ ಹಂಗೆ ಆಗ್ತಾ ಇತ್ತು. ಅಂದ್ರೆ ಅಮ್ಮ ಸ್ಕೇಲ್ ಇಟ್ಕೊಂಡು ಕುತ್ಕೊಂಡ್ಬಿಡೋದು, ಇಷ್ಟು ಓದ್ಬೇಕನ್ನ ಓದೋದು, ಪೇಜ್ ನಂಬರ್ಸ್ ಹಾಕೋದು, ಆ ಪೆನ್ಸಿಲ್ಗೆ ಮಾರ್ಕ್ ಮಾಡಿ ಕಳ್ಸೋದು, ಇದ್ರ ಮೇಲೆ ಇನ್ನೇನಾದ್ರು ಶಾಪ್ ಮಾಡಂಗೆ ಹಂಗೆ ಹಿಂಗೆ ಅಂತ. ನಾವು ತುಂಬಾ ನಾಟಿ ಬೇಕಾದ್ರೆ ಹತ್ರ ಪೇಜ್ ಗಳಿಗೆಲ್ಲ ನಂಬರ್ ಹಾಕ್ಲಿಂದ್ರೆ ಅದಾದ್ರೂ ಕೌಂಟ್ ಮಾಡೋರಲ್ಲ. ಅರ್ದ್ ಬಿಟ್ಟು ಅಮ್ಮನೇ ಯಾಮಾರಿಸ್ಬಿಡ್ತೀವಿ ನಾವು. ಸೊ ಅಮ್ಮದೇ ನಮ್ಗಿಂತ ಬುದ್ಧಿವಂತರಲ್ವಾ. ಈ ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ರೆ ನಾವಿಬ್ರಂತೂ ಮಾತ್ ನಿಲ್ಸಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಬ್ಯೂಟಿಫುಲ್ ಆಗಿತ್ತು ನಮ್ಮ ಬಾಲ್ಯ ಎಲ್ಲಾನು ಕೂಡ. ಸೊ ಸಾಕ ಅನ್ಸುತ್ತೆ. ನಿಮಗ್ ಬೇಕಾಗಿರೋ ಇನ್ಫಾರ್ಮೇಶನ್ ಕೂಡ ಮತ್ತೆ ಇನ್ನೊಂದು, ಈ ಕಾಲದ ಎಲ್ಲಾ ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಅಷ್ಟ್ ನಮ್ ತರ ನಾವ್ ಹೇಗ್ ಜಾಯ್ಫುಲ್ ಆಗಿ ಹೇಳಿದ್ವಿ, ಅದೇ ತರ ನಮ್ ಮಕ್ಳು ದೊಡ್ಡವರಾದ್ಮೇಲೆ ಅವರು ಕೂಡ ಅಷ್ಟೇ ಅದ್ಭುತವಾಗಿ ನೆನಪುಗಳನ್ನ ಮೆಲುಕ್ ಹಾಕ್ಬೇಕು. ಆ ತರ ಒಂದು ಜೀವನವನ್ನ ನಾವು ಕಟ್ಕೊಡ್ಬೇಕು. ಅವಾಗ್ಲೇ ಅದ್ ಖುಷಿ ಅಲ್ವಾ. ಈಗ ನಾವ್ ಹೆಂಗ್ ರೀಕಾಲ್ ಮಾಡ್ತೀವಿ ಅದೇ ತರ ಅವ್ರ ಪಾಸ್ಟ್ ನ ಚೈಲ್ಡ್ಹುಡ್ ಡೇಸ್ ರೀಕಾಲ್ ಮಾಡ್ಬೇಕು. ಹೀಗಿತ್ತು ಖುಷಿಯಾಗಿ. ಆತರ ಇದ್ರೇನೆ ತುಂಬಾ ಖುಷಿ. ಹೌದು, ಆ ಪ್ರೀಶಿಯಸ್ ಟೈಮ್ ಏನಿರುತ್ತೆ ಅದನ್ನ ಮಕ್ಳಿಗೆ ಕೊಡಿ. ಇದನ್ನ ರಿಕ್ವೆಸ್ಟ್ ಅಂತನಾದ್ರೂ ಅನ್ಕೊಳ್ಳಿ. ಯಾಕೆಂತಂದ್ರೆ ಮಕ್ಳಿಗೆ ಸ್ಟ್ರಿಕ್ಟ್ ಮಾಡ್ಬೇಕು, ಬಟ್ ತುಂಬಾ ಸ್ಟ್ರಿಕ್ಟ್ ಮಾಡ್ಬೇಡಿ. ಆಟ ಪಾಠ ಊಟ ಎಲ್ಲವನ್ನು ಕೂಡ ಈಕ್ವಲ್ ಆಗಿ ಕೊಡಿ. ಮಕ್ಕಳಿಗೆ ಫ್ರೀನೆಸ್ ಆಗಿ ಕೊಡಿ. ಅಂದ್ರೆ ಲೈಫ್ ಅಲ್ಲಿ ನೆನಪು, ಒಂದ್ ಮೆಮೊರಿ ಬಿಟ್ರೆ ಇನ್ ಏನೂ ಸಿಗಲ್ಲ ನಮ್ಗೆ. ಇವತ್ ನಾವು ಕುತ್ಕೊಂಡು ನೆನ್ಸ್ಕೊಂತಾ ಇದೀವಿ ಅಂತಂದ್ರೆ ಬಿಕಾಸ್ ಆಫ್ ದಟ್ ಆ ಮೆಮೊರೀಸ್ ಇತ್ತು ಅಂತ. ಸೊ ನಿಮ್ ಮಕ್ಳಿಗೂ ಕೂಡ ಅದನ್ನೇ ಕೊಡಿ. ನೀವೇನ್ ಚೈಲ್ಡ್ಹುಡ್ ನಲ್ಲಿ ನೋಡಿದ್ರು ಅದನ್ನ ಆ ಮಕ್ಳಿಗೂ ಅನುಭವಿಸೋದಕ್ಕೆ ಕೊಡಿ ಅಂತ ಕೇಳ್ಬೋದು ಅಷ್ಟೇನೆ. ಸೊ ದಿಸ್ ಇಸ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತಾನು ಕೂಡ ಅನ್ಕೊಂತೀನಿ. ಇದೇ ತರ ಮತ್ತಷ್ಟು ವಿಚಾರಗಳನ್ನ ನಿಮ್ದೆ ತಗೊಂಡ್ ಬರ್ತಾನೆ ಇರ್ತೀವಿ. ಕನ್ನಡತಿಯನ್ನ ನೋಡ್ತಾ ಇರಿ. ನಾನ್ ರಂಜಿತಾ ಜೊತೆ ಸಂಗೀತ.